ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದ್ಕೆ ನಾನಿ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ಅದಕ್ಕೆ ಇವತ್ತು? ನಾನಿವತ್ತು ಆಲೂ ಪಾಲಕ್ ಕರಿನ ಮಾಡ್ತಾ ಇದ್ದೀನಿ. ಇವತ್ತೊಂದೊಳ್ಳೆ ಆರೋಗ್ಯಕರವಾದ ರೆಸಿಪಿನೇ ಹೇಳ್ಕೊಡ್ತಿದ್ದೀರಾ? ಓಕೆ, ಅದಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾದರೆ ಮಾಡಲಿಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬಾ. ಎಣ್ಣೆ, ಈರುಳ್ಳಿ, ಟೊಮೊಟೊ, ಕಸ್ತೂರಿ ಮೇಥಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅಚ್ಕಾರದ ಪುಡಿ, ಚಿಕನ್ ಮಸಾಲ, ಉಪ್ಪು, ಮೊಸರು, ಆಲೂಗೆಡ್ಡೆ ಮತ್ತು ಪಾಲಕ್ ಸೊಪ್ಪು. ಆಲೂ ಪಾಲಕ್ ಕರಿ ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ಗೆ ಆಲೂಗೆಡ್ಡೆನ 2 ಭಾಗ ಮಾಡಿ ತೊಳೆದು ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಂಡು 1-2 ವಿಷಲ್ ಕೂಗಿಸ್ಕೊಳ್ಳೋಣ. ವಿಷಲ್ ಆಗೋ ಅಷ್ಟರಲ್ಲಿ ನಾನು ಮತ್ತೊಂದು ಸೈಡಲ್ಲಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ನಾನು ಸೊಪ್ಪನ್ನ ಒಂದು 3-4 ಟೈಮ್ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ. ಸೊಪ್ಪು ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಬೇಯಿಸ್ಕೊತೀನಿ. ನೀರೇನು ಹಾಕ್ಲಿಕ್ಕೆ ಹೋಗಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಒಂದು 5-8 ನಿಮಿಷದೊಳಗೆ ಬೆಂದ್ಬಿಡುತ್ತೆ ಸೊಪ್ಪು. ಅಲ್ಲಿ ತನಕ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಮತ್ತು ತಿರುಗ್ತಾ ಇರಬೇಕು. ಸೊಪ್ಪು ಬೆಂದಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಬಿಡ್ತೀನಿ. ಸೊಪ್ಪು ಆರಿದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಪಾಲಕ್ನ ಹಾಕ್ಕೊಂಡು ನೈಸಾಗಿ ನಾನು ಮಿಕ್ಸಿ ಮಾಡ್ಕೊತೀನಿ. ಪ್ರೆಷರ್ ಇಳಿದ್ಮೇಲೆ ನಾನು ಆಲೂಗೆಡ್ಡೆ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆನೆಲ್ಲ. ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತೀನಿ. ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೇ ಈರುಳ್ಳಿ ಹಾಕ್ಕೊತೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಆಲೂ ಪಾಲಕ್ ಕಾಂಬಿನೇಷನ್ ಏನಪ್ಪ ಅಂದರೆ ಚಪಾತಿ, ಪೂರಿ, ರೊಟ್ಟಿ, ದೋಸೆ ಇದೆಲ್ಲ ಬೆಸ್ಟ್ ಕಾಂಬಿನೇಷನ್ಗಳು. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾನು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದ್ರ ಜೊತೆಗೇ ಟೊಮಟೊ ಕೂಡ ಹಾಕ್ಕೊತೀನಿ. ಟೊಮಟೊ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದಕ್ಕೇ ನಾನು ಬೇಯಿಸಿ ಹೆಚ್ಚಿಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ, ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೇ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಮತ್ತು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಒಂದು 3 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊತೀನಿ. ಇದ್ರ ಜೊತೆಗೇ ನಾನು ಒಂದು 4-5 ಸ್ಪೂನ್ ಆಗೋಷ್ಟು ಮೊಸರು ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊತೀನಿ. ನಾನು ಆವಾಗಲೇ ಒಂದು ಸ್ವಲ್ಪ ಈರುಳ್ಳಿ ಬೇಗ ಬೇಯಲಿಕ್ಕೆ ಅಂತ ಉಪ್ಪು ಹಾಕ್ಕೊಂಡಿದ್ದೆ. ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೇ ರುಬ್ಬಿಟ್ಕೊಂಡಿದ್ನಲ್ಲ ಪಾಲಕ್ಕು, ಅದನ್ನೆಲ್ಲ ಹಾಕ್ಕೊತೀನಿ. ಗ್ರೇವಿ ನನಗೆ ಯಾವ ತಿಕ್ನೆಸ್ಸಲ್ಲಿ ಬೇಕು ಅಷ್ಟು ನೀರು ಹಾಕ್ಕೊತೀನಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನು ಕಸ್ತೂರಿ ಮೇಥಿನ ಉದುರಿಸ್ಕೊತೀನಿ ಮೇಲೆ ಲಾಸ್ಟಿಗೆ. ಉದುರಿಸ್ಕೊಂಡು ನಾನು ಇದನ್ನು ಬೇಯಲಿಕ್ಕೆ ಬಿಡ್ತೀನಿ. ಅಂದರೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಬೇಯಿಸ್ಕೊತೀನಿ. ಮೀಡಿಯಮ್ ಉರಿಲಿ ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಆಗಾಗ ಕೈ ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಳ್ಳುತ್ತೆ. ಈಗಿನ ಜನ್ರೇಷನ್ ಮಕ್ಕಳೆಲ್ಲ ಏನು ಮಾಡ್ತಾರೆ, ಸೊಪ್ಪು ತರಕಾರಿನೆಲ್ಲ ತೆಗೆದ್ಬಿಟ್ಟು ಪ್ಲೇಟಲ್ಲಿ ಸೈಡಿಗೆ ಎತ್ತಿಟ್ಟಿರ್ತಾರೆ. ಈ ಥರ ಮಾಡಿಕೊಟ್ರೆ ನಾವು ಖಂಡಿತ ಇಷ್ಟಪಟ್ಟು ತಿಂತಾರೆ. ತರಕಾರಿಗಳಲ್ಲಿ ಯಾವ ತರಕಾರಿ ಇಷ್ಟ ಇಲ್ಲ ಅಂದರೂ ಆಲೂಗೆಡ್ಡೆನ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಸೊಪ್ಪು ಕೂಡ ಇದರಲ್ಲಿ ನಾವು ರುಬ್ಬಿ ಹಾಕಿರೋದ್ರಿಂದ ಅವ್ರಿಗೆ ಬಾಯಿಗೆ ಸಿಗುತ್ತೆ. ಆ ಥರ ಏನಿಲ್ಲ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಆಲೂ ಪಾಲಕ್ ಕರಿ ತುಂಬ ಚೆನ್ನಾಗಿದೆ. ಅದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದ್ಕೆ ನಾನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.